ಜಗನ್ನಾಥನಿಗೆ ನೀವು ನೋಡಿದ್ರೆ ಕಣ್ಣಿನ ರೆಪ್ಪೆಗಳೇ ಇಲ್ಲ. ನಾವಾದ್ರೂ ರೆಪ್ಪೆಗಳನ್ನ ಬೆಡಿತಾನೆ ಇರ್ತೀವಿ. ಜಗನ್ನಾಥನಿಗೆ ರೆಪ್ಪೆಗಳೇ ಇಲ್ಲ. ಯಾಕೆ ಗೊತ್ತಾ? ಜಗನ್ನಾಥ ಹೇಳ್ತಾನೆ, ನನ್ನ ಭಕ್ತರು ಅತ್ಯಂತ ಪ್ರೀತಿಯಿಂದ ನನ್ನ ದರ್ಶನಕ್ಕೆ ಒಬ್ಬ ಭಕ್ತನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನನಗೆ ರೆಪ್ಪೆನೇ ಇಲ್ಲ ಅಂತ. ಮತ್ತೆ ಇನ್ನೊಂದು ಕೇಳ್ಬೋದು ನೀವು, ಯಾಕೆ ಈ ಕೃಷ್ಣ ಜಗನ್ನಾಥನಿಗೆ ಬಿಗ್ ಅಂದ್ರೆ ದೊಡ್ಡ ಕಣ್ಣುಗಳಿದೆ, ಮತ್ತೆ ಬಾಯಾಕಿ ಇಷ್ಟು ದೊಡ್ಡ ಸ್ಮೈಲ್ ಮಾಡ್ತಾ ಇದ್ದಾನೆ, ಮತ್ತೆ ಕೈಯೆಲ್ಲ ಒಳಗ್ಯಾಕೆ ಹೋಗಿದೆ, ಕಾಲೆಲ್ಲ ಒಳಗ್ಯಾಕೆ ಹೋಗಿದೆ ಅಂತ. ಇದು ಯಾಕೆ ಅಂತ ತಿಳ್ಕೊಬೇಕು ಅಂದ್ರೆ ನಾವೆಲ್ಲ ದ್ವಾಪರ ಯುಗಕ್ಕೆ ಹೋಗ್ಬೇಕು. ದ್ವಾಪರ ಯುಗದಲ್ಲಿ ಕೃಷ್ಣ, ಬಲರಾಮ ಮತ್ತೆ ಸುಭದ್ರ ಎಲ್ಲ ದ್ವಾರಕೆನಲ್ಲಿ ಇರ್ತಾರೆ. ಆಗ ಕೃಷ್ಣ ಯಾವಾಗ್ಲೂ ದಿನವೂ ಕೂಡ ರಾತ್ರಿ ಮಲಗಿದಾಗ ವೃಂದಾವನದ ವಾಸಿಗಳ ನೆನಪನ್ನ ಮಾಡ್ಕೊಂತ ಇರ್ತಾನೆ. ವೃಂದಾವನದ ಗೋಪಿಕೆಯರು, ವೃಂದಾವನದ ಗೋಪಾಲರು, ನಂದ ಮಹಾರಾಜ, ಯಶೋದಮಯ್ಯ ಎಲ್ಲರ ನೆನಪನ್ನ ಮಾಡ್ಕೊತಾ ಇರ್ತಾನೆ ಕೃಷ್ಣ. ದ್ವಾರಕೆಯಲ್ಲಿರೋ ರಾಣಿಯರಿಗೆ ಪರಮಾಶ್ಚರ್ಯ, ಯಾವಾಗ್ಲೂ ಭಕ್ತರು ಭಗವಂತನ ಸ್ಮರಣೆಯನ್ನ ಮಾಡೋದು ನೋಡಿದೀವಿ, ಆದ್ರೆ ಈ ಭಗವಂತ ಕೃಷ್ಣ ವೃಂದಾವನ ವಾಸಿಗಳ ಸ್ಮರಣೆಯನ್ನ ಮಾಡ್ತಿದ್ದಾನಲ್ಲ ಯಾಕೆ ಅಂತ. ಅವರಿಗೂ ತಿಳ್ಕೋಬೇಕು ಆ ವೃಂದಾವನ ವಾಸಿಗಳಲ್ಲಿ ಅತ್ಯಂತ ಸ್ಪೆಷಲ್ ಅಂದ್ರೆ ವಿಶೇಷವಾದ್ದು ಏನಿದೆ ಅಂತ. ಅದಕ್ಕೆ ಆ ರಾಣಿಯರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ವೃಂದಾವನದಲ್ಲಿ ಈ ಲೀಲೆಗಳನ್ನ ಯಾರಾದ್ರೂ ನೋಡಿದಾರಲ್ಲ ಅವ್ರನ್ನ ಕೇಳಿದ್ರೆ ನಮಗೂ ಗೊತ್ತಾಗುತ್ತೆ ಆ ವಿಶೇಷತೆ ಅಂತ ಸರ್ಚ್ ಮಾಡ್ತಾನೆ ಇರ್ತಾರೆ. ಆದ್ರೆ ಯಾರು ಕೂಡ ಹೇಳ್ತಿರಲ್ಲ. ಆದ್ರೆ ಒಂದು ದಿವಸ ಎಲ್ಲಾ ರಾಣಿಯರು ಸೇರಿ ಪ್ಲಾನ್ ಮಾಡ್ಬಿಟ್ಟು ರೋಹಿಣಿ ಮಾತೆ ಹತ್ರ ಹೋಗ್ತಾರೆ.